ಹಾಯ್ ಫ್ರೆಂಡ್ಸ್, ದಿಸ್ ಇಸ್ ಅಭಿಷೇಕ್. ಇವತ್ತು ನಾವು ಪ್ರೀ ಮಾರ್ಕೆಟ್ ಅನಾಲಿಸಿಸ್ ವಿಡಿಯೋನ ಮಾಡೋಣ. ಅದಕ್ಕಿಂತ ಮುಂಚೆ ನಾವು ನಿನ್ನೆ ಮಾರ್ಕೆಟ್ ಅನಾಲಿಸಿಸ್ ವಿಡಿಯೋನ ಮಾಡಿ ನಿನ್ನೆ ಅಪ್ಲೋಡ್ ಮಾಡಿದ್ವಿ. ಸೊ ಇವತ್ತು ನೋಡೋಣ ಮಾರ್ಕೆಟ್ ಏನಾದರೂ ಕರೆಕ್ಟಾಗಿ ಅದೇ ಥರ ರೆಸ್ಪೆಕ್ಟ್ ಆಗಿದೆಯಾ ಅಂತ. ಸೊ ಇವತ್ತು ನೀವು ನೋಡ್ಬೋದು ಮಾರ್ಕೆಟ್ ಇಲ್ಲಿ ಓಪನ್ ಆಗಿದೆ 51,195 ನೋಡ್ಬೋದು. 51,195 ಹೋಗಿ ಎಕ್ಸಾಕ್ಟ್ಲಿ ನಾನು ರೆಸಿಸ್ಟೆನ್ಸ್ ಪ್ರೊವೈಡ್ ಮಾಡಿದ್ದೆ 51,307 ಇದು ತುಂಬ ಸ್ಟ್ರಾಂಗ್ ರೆಸಿಸ್ಟೆನ್ಸ್ ಇದೆ. ಇದನ್ನು ದಾಟಿದ್ರೆ ಮೇಲಕ್ಕೆ ಹೋಗುತ್ತೆ, ಇಲ್ಲಾಂದರೆ ಈ ಸಪೋರ್ಟ್ ದಾಟಿದ್ರೆ ಕೆಳಗಡೆ ಬರುತ್ತೆ ಅಂತ. ಕರೆಕ್ಟಾಗಿ ಮಾರ್ಕೆಟ್ ಈ ಸಪೋರ್ಟ್ ಹತ್ರ ರಿಜೆಕ್ಷನ್ ತೊಗೊಂಡೆ. ನೀವು ನೋಡಿ ಕರೆಕ್ಟಾಗಿ ನೋಡಿ, ನಾನು ಇಲ್ಲೇ ಪ್ಲಾಟ್ ಮಾಡಿದ್ದೀನಿ. ಈ ಲೆವೆಲ್ಸ್ನ ನಾನು 51,051 ತುಂಬ ದಿನಗಳಿಂದ ಹೇಳ್ತಾನೆ ಇದ್ದೀನಿ, ಅದು ತುಂಬ ಸ್ಟ್ರಾಂಗ್ ಸಪೋರ್ಟ್ ಇದೆ ಅಂತ. ಮಾರ್ಕೆಟ್ ಇವತ್ತು ಸಡನ್ನಾಗಿ 2 o'clockಗೆ ಮೊಮೆಂಟಮ್ ಬಂತು. 2 o'clockಯಿಂದ 51,276ಇಂದ 51,875 ಅಂದರೆ ಅಪ್ರಾಕ್ಸಿಮೇಟ್ಲಿ 600 ಪಾಯಿಂಟ್ಸ್ ನೋಡಿ. ಬರೀ 1 ಅವರ್ 1.5 ಅವರಲ್ಲಿ ಹೋಗಿದೆ. ಎಕ್ಸಾಕ್ಟ್ಲಿ ನೋಡ್ಬೋದು ನೀವು, ಮಾರ್ಕೆಟ್ ಕರೆಕ್ಟಾಗಿ ಅಲ್ಲೇ ಹೋಗಿದೆ. ಆಮೇಲೆ ನಮ್ಮದು ಏನಾಯ್ತು ಅಂದರೆ ಇಲ್ಲಿ ಒಂದೇ ಸತಿ ಹೋಗ್ಬಿಡ್ತು ಕ್ಯಾಂಡಲ್ ನೋಡಿ. 2 o'clock ಕ್ಯಾಂಡಲ್ ಮತ್ತು 2.5 ಕ್ಯಾಂಡಲ್ ನೋಡ್ಬೋದು, ಇದೇ ಮ್ಯಾಕ್ಸಿಮಮ್ ಕ್ಯಾಪ್ಚರ್ ಮಾಡಿಬಿಡ್ತು. ನಮ್ಮ ಫಸ್ಟ್ ರೆಸಿಸ್ಟೆನ್ಸ್ ಇತ್ತು 51,415, ನಮ್ಮ ಸೆಕೆಂಡ್ ರೆಸಿಸ್ಟೆನ್ಸ್ ಇತ್ತು 51,551. ನೀವು ನೋಡಿ ಮಾರ್ಕೆಟ್ ಎಕ್ಸಾಕ್ಟ್ಲಿ ಅಲ್ಲೇ ಹೋಗ್ಬಿಟ್ಟು ರೀಟೆಸ್ಟ್ ಮಾಡಿದೆ. ಅಲ್ಲೇ ಹೋಗಿ ರೀಟೆಸ್ಟ್ ಮಾಡಿ ಮತ್ತೆ ಅಲ್ಲಿಂದ ರ್ಯಾಲಿ ತೊಗೊಂಡಿದೆ. ನೋಡ್ಬೋದು, ಯಾರನ್ನ ಪರ್ಫೆಕ್ಟಾಗಿ ಇದೇ ಥರ ಲೆವೆಲ್ಸ್ ಕೊಡೋರಿದ್ದರೆ ಹೇಳ್ಬಿಡಿ, ನೋಡೇ ಬಿಡ್ತೀನಿ ನಾನು ಅದು ಯಾರು ಅಂತ. ಎಕ್ಸಾಕ್ಟ್ಲಿ 51,551 ಒಂದು ಪಾಯಿಂಟ್ ಆ ಕಡೆ ಈ ಕಡೆ ಹೋಗಿಲ್ಲ. ನೀವು ಬಂದು ನೋಡಿ, ಎಕ್ಸಾಕ್ಟ್ಲಿ ಇಲ್ಲಿಂದನೇ ರೀಟೆಸ್ಟ್ ಮಾಡಿದೆ, ಇಲ್ಲಿಂದನೇ ಮಾರ್ಕೆಟ್ ಮೇಲಕ್ಕೆ ಹೋಗಿದೆ. ಆಮೇಲೆ ಮತ್ತೆ ಇನ್ನೊಂದ್ಸತಿ ರ್ಯಾಲಿ ಕೊಡ್ತು. ಇದು ನೀವು ನೋಡ್ಬೋದು 255 ಕ್ಯಾಂಡಲ್, ಸಾರಿ ಇದು 3 PM ಕ್ಯಾಂಡಲ್ ನೋಡ್ಬೋದು ನೀವು ಎಕ್ಸಾಕ್ಟ್ಲಿ ಎಷ್ಟು ಮೇಲಕ್ಕೆ ಹೋಗಿದೆ ಅಂತ. ಆಮೇಲೆ ನಾನು ಇಷ್ಟೇ ಕೊಟ್ಟಿದ್ದು ನಿಜ ಹೇಳಬೇಕಂದ್ರೆ 51,700ವರೆಗೂ ಹೋಗುತ್ತೆ ಅಂತ ನಾನು ಅಸಂಪ್ಷನ್ ಮಾಡಿದ್ದೆ. ಅದಕ್ಕೆ ನಾನು ಕರೆಕ್ಟಾಗಿ ಇಲ್ಲಿವರೆಗೂ ಲೆವೆಲ್ಸ್ನ ಪ್ರೊವೈಡ್ ಮಾಡಿದ್ದೆ. ಸೊ ನಾಳೆ ನಮ್ಗೆ ಏನಾಗುತ್ತೆ ಅಂದರೆ, ಮಾರ್ಕೆಟ್ ಏನಾದರೂ ಈ ಝೋನಲ್ಲಿ ಓಪನ್ ಆಯಿತು ಅಂದ್ಕೊಳ್ಳಿ, ಬಿಟ್ವೀನ್ 51,551 ಆ್ಯಂಡ್ 51,700 ಇಲ್ಲೇನಾದರೂ ಓಪನ್ ಆಯಿತು ಅಂದ್ಕೊಳ್ಳಿ ಮಾರ್ಕೆಟ್, ನೀವು ವೇಟ್ ಮಾಡಬೇಕಾಗುತ್ತೆ ಈ ಝೋನಲ್ಲಿ ಏನಾದರೂ ಓಪನ್ ಆದರೆ. ಬಿಕಾಸ್ ಯಾವ ಕಡೆ ಬ್ರೇಕ್ಔಟ್ ಆಗುತ್ತೋ ಆ ಕಡೆ ಖಂಡಿತವಾಗ್ಲೂ ಹೋಗುತ್ತೆ. ಇವತ್ತು ಸ್ವಲ್ಪ ಲಾಸ್ಟಲ್ಲಿ 15 ಮಿನಿಟ್ಸ್ ಸ್ವಲ್ಪ ಸೆಲ್ಲಿಂಗ್ ಬಂದಿರೋ ಕಾರಣ, ಇದು ಸೆಲ್ಲಿಂಗ್ ಅಂತ ಯಾರು ಹೇಳ್ಬಾರ್ದು. ಯಾಕಂದರೆ ಯಾರು ಇಲ್ಲಿಂದ ಕಾಲ್ ಹಿಡ್ಕೊಂಡಿರ್ತಾರಲ್ಲ ಕೊನೆವರೆಗೂ ಅವರು ಪ್ರಾಫಿಟ್ ಬುಕ್ ಮಾಡ್ಕೊತಾರೆ. ಪ್ರಾಫಿಟ್ ಬುಕ್ ಮಾಡ್ಕೊಳೋ ಕಾರಣ ಈ ಥರ ದೊಡ್ಡ ದೊಡ್ಡ ಕ್ಯಾಂಡಲ್ ಲಾಸ್ಟ್ 15 ಮಿನಿಟ್ಸ್ ಬರೋದು ತುಂಬ ಸಹಜ ಅದು. ಆಮೇಲೆ ನಾಳೆಗೆ ನೋಡ್ಬಿಡೋಣ ನಾವು ಲೆವೆಲ್ಸು. ನಾಳೆಗೆ ನಮಗೆ ಏನೋ ಮಾರ್ಕೆಟ್ ಇಲ್ಲಿ ಓಪನ್ ಆದರೆ ಇದು ನಮಗೆ ಸ್ಟ್ರಾಂಗ್ ಒಂದು ಸಪೋರ್ಟ್ ಆಗುತ್ತೆ. ಇದು ನೀವು ನೋಡ್ಕೊಳ್ಳಿ, ಇದೊಂದು ಸ್ಟ್ರಾಂಗ್ ಸಪೋರ್ಟ್ ಆಗುತ್ತೆ ನಮಗೆ. ಇದು ನಮಗೆ S1 ಆಗುತ್ತೆ, S1. ಆಮೇಲೆ ನಮಗಿದು S2 ಆಗುತ್ತೆ, S2. ಓಕೆ. ಆಮೇಲೆ ನಾಳೆ ನಮಗೆ ರೆಸಿಸ್ಟೆನ್ಸ್ ಆಗುತ್ತೆ ಇದು 51,906. ಇದೇನಾದ್ರು ಕ್ರಾಸ್ ಆಯಿತು ಅಂದ್ಕೊಳ್ಳಿ, ನೆಕ್ಸ್ಟ್ ಹೋಗುತ್ತೆ 52,101. ಇದು ತುಂಬ ಇನ್ನು ಬರ್ತಾ ಮಾರ್ಕೆಟಲ್ಲಿ ಮೇಲಕ್ಕೆ ಹೋಯ್ತು ಅಂದ್ಕೊಳ್ಳಿ, ತುಂಬ ಕಮ್ಮಿ ಜಾಗ ಅಷ್ಟೇ ಇರುತ್ತೆ ನಮಗೆ, ಕಮ್ಮಿ ಪಾಯಿಂಟ್ಸ್ ಅಷ್ಟೇ ಇರುತ್ತೆ. ಯಾಕಂದರೆ 3-4 ವೀಕ್ಸಿಂದ ಮಾರ್ಕೆಟ್ ಕಂಪ್ಲೀಟ್ ಸೈಡ್ ವೇಸಲ್ಲಿತ್ತು. ಅದಕ್ಕೋಸ್ಕರನೇ ನಮಗೆ ಇನ್ನು ತುಂಬ ಹತ್ತತ್ರನೇ ಸಿಗ್ತಾ ಇರುತ್ತೆ ರೆಸಿಸ್ಟೆನ್ಸ್ಗಳು. ಸೊ ನಾಳೆ ಬ್ಯಾಂಕ್ ನಿಫ್ಟಿ ಯಾರ್ಯಾರು ಟ್ರೇಡ್ ಮಾಡ್ತಿರೋ ನೋಡ್ಕೊಳ್ಳಿ ಕರೆಕ್ಟಾಗಿ. ಇದೇ ನಮಗೆ ಸೆಕೆಂಡ್ ಸಪೋರ್ಟ್ ಇದು ಫಸ್ಟ್ ಸಪೋರ್ಟ್ ಆಗುತ್ತೆ 51,551, ಸೆಕೆಂಡ್ ಸಪೋರ್ಟ್ ಆಗುತ್ತೆ 51,415. ಓಕೆನಾ. ಸೊ ನಾಳೆ ವೇಟ್ ಮಾಡೋಣ. ನಾಳೆ ಫ್ರೈಡೇ ಆಗಿದ್ದ ಕಾರಣ ಮಾರ್ಕೆಟ್ ಸೈಡ್ ವೇಸ್ ಹೋಗೋ ಚಾನ್ಸಸ್ ಜಾಸ್ತಿ ಇದೆ, ಬಟ್ ನೋಡೋಣ, ನಾಳೆ ಬೆಳಗ್ಗೆ ಗೊತ್ತಾಗುತ್ತೆ. ಆಮೇಲೆ ನಾನು ನಿಫ್ಟಿ 50 ಟ್ರೇಡ್ನ ಪ್ರೊವೈಡ್ ಮಾಡಿದ್ದೆ. ಯಾರ್ಯಾರು ನೋಡಿರ್ತಾರೋ ಪರ್ಫೆಕ್ಟಾಗಿ ನೀವೇ ನೋಡ್ಬಿಡು ಒಂದ್ಸತಿ ಹೇಳಿ, ಇಲ್ಲ ಕಮೆಂಟಲ್ಲಿ ಹೇಳಿ. ಎಕ್ಸಾಕ್ಟ್ಲಿ ನಾನು ಇಲ್ಲೇ ಹೇಳಿದ್ದೆ ನಿನ್ನೆ. ನಮ್ಮ ವಿಡಿಯೋ ನೋಡಿದವ್ರು ಹೇಳ್ತಾರೆ ಪಕ್ಕ ನಾಳೆ ಗ್ಯಾಪ್ ಅಪ್ ಆಗೇ ಆಗುತ್ತೆ, ಬೈಯಿಂಗ್ ಬಂದೇ ಬರುತ್ತೆ, ಅಪ್ರಾಕ್ಸಿಮೇಟ್ಲಿ 50 to 60 ಪಾಯಿಂಟ್ಸ್ ಇಲ್ಲಿ ಓಪನ್ ಆಗುತ್ತೆ ಅಂತ. ಎಕ್ಸಾಕ್ಟ್ಲಿ ಹಂಗೆ ಓಪನ್ ಆಗಿದೆ ನೋಡಿ. ಕರೆಕ್ಟಾಗಿ ನಮ್ಮ ರೆಸಿಸ್ಟೆನ್ಸ್ 25,042 ಅಲ್ಲೇ ರಿಜೆಕ್ಷನ್ ತೊಗೊಂಡಿದೆ. ನೀವು ನೋಡ್ಬೋದು, ಇದು ಅಷ್ಟೇ ಮಾರ್ಕೆಟ್ ಒಂದು ಝೋನಲ್ಲೇ ಇತ್ತು. ಅಂದರೆ ಬೆಳಗ್ಗೆ ಯಾರೇ ಟ್ರೇಡ್ ಮಾಡಿರ್ತಾರೋ ನನಗೆ ಗೊತ್ತಿಲ್ಲ, ಬಟ್ ತುಂಬ ಜನ ಲಾಸು ಕೂಡ ಮಾಡ್ಕೊಂಡಿರ್ತಾರೆ. ಯಾಕಂದರೆ ಇದು ನೀವು ನೋಡ್ಬೋದು, ಗ್ರೀನು ರೆಡ್ಡು ಇಲ್ಲಿ ತುಂಬ ಜನ ಟ್ರ್ಯಾಪ್ ಆಗ್ತಾರೆ. ಇಲ್ಲಿ ಕಾಲ್ ತೊಗೊಳಕ್ಕೆ ಹೋಗ್ತಾರೆ ನೋಡಿ, ಪುಟ್ ಆಯಿತು, ಇಲ್ಲಿ ಪುಟ್ ತೊಗೊಳಕ್ಕೆ ಹೋಗ್ತಾರೆ ನೋಡಿ, ಕಾಲ್ ಆಯಿತು. ಇದೇ ಥರ ಮಾರ್ಕೆಟ್ ತುಂಬ ಜನ ಟ್ರ್ಯಾಪ್ ಮಾಡಿ ಎಕ್ಸಾಕ್ಟ್ಲಿ 2 o'clockಗೆ ಬೈಯಿಂಗ್ ಬಂತು. ನೋಡ್ಬೋದು ನೀವು 2 o'clock ಪರ್ಫೆಕ್ಟ್ ಬೈಯಿಂಗ್ ಬಂದಿದೆ. ಆಮೇಲೆ ನಾನು ಕೂಡ ಲೆವೆಲ್ಸ್ನ ನೆನ್ನೆ ಕರೆಕ್ಟಾಗಿ ಪ್ಲಾಟ್ ಮಾಡಿದ್ದೆ. ಇಲ್ಲೇ ಇಷ್ಟೇ ಓಪನ್ ಆಗುತ್ತೆ, ಸಪೋರ್ಟ್ ಬಂದು ಸ್ಟ್ರಾಂಗ್ ಸಪೋರ್ಟ್ ಇದೆ, ರೆಸಿಸ್ಟೆನ್ಸ್ ಬ್ರೇಕ್ಔಟ್ ಆದರೆ ಇದು ನನ್ನ ಫಸ್ಟ್ ರೆಸಿಸ್ಟೆನ್ಸ್ ಆಗಿರುತ್ತೆ. ಬಟ್ ಇದು ಒಂದೇ ಕ್ಯಾಂಡಲ್ಲಿ ಮೂವ್ ಮಾಡ್ತು. ಸೊ ಇಲ್ಲಿ ಯಾರ್ಯಾರು ಎಂಟ್ರಿ ಆಗಿರ್ತಾರೋ ನೋಡಿ ಬಂದುಬಿಟ್ಟು, ಇದು ಕರೆಕ್ಟಾಗಿ 25,250. ಇಲ್ಲೂ ಕೂಡ ನೀವು ನೋಡ್ಬೋದು ಮಾರ್ಕೆಟ್ ಕರೆಕ್ಟಾಗಿ ಇಲ್ಲೇ ಬಂದುಬಿಟ್ಟು ನಮಗೆ ರೀಟೆಸ್ಟ್ ಮಾಡಿದೆ ಮಾರ್ಕೆಟು. ನೀವು ಯಾರೇ ಆಗಿರಲಿ ಹೋಗ್ಬಿಟ್ಟು ನೋಡಿ, ಏನೋ ಹೊಸಬ್ರಾಗಿದ್ರು ಪರವಾಗಿಲ್ಲ, ಅಳುಬ್ರಾಗಿದ್ರು ಪರವಾಗಿಲ್ಲ, ಎಕ್ಸಾಕ್ಟ್ ಲೆವೆಲ್ಸ್ ನಾನು ಇದ್ದೇ ಪ್ರೊವೈಡ್ ಮಾಡಿದ್ದೀನಿ. ಮಾರ್ಕೆಟ್ ಹೆಂಗೆ ಕರೆಕ್ಟಾಗಿ ಬಂದು ಇಲ್ಲೇ ರಿವರ್ಸಲ್ಲಿ ತೊಗೊಂಡುತ್ತೇಳಿ.
ಪರ್ಫೆಕ್ಟಾಗಿ ಅನಾಲಿಸಿಸ್ ಮಾಡಬೇಕಂದ್ರೆ ಅವ್ರಿಗೆ ಎಕ್ಸ್ಪೀರಿಯನ್ಸ್ ಇರಲೇಬೇಕು. ಸುಮ್ಮನೆ ಅದು ಇಂಡಿಕೇಟರ್ ಹಾಕ್ಕೊಂಡು ಇಂಡಿಕೇಟರ್ ತೊಗೊಂಡ್ಬಿಡ್ತೀನಿ RSI ADX ಅದೆಲ್ಲ ನಿಮಗೆ ಈಕ್ವಿಟಿ ವರ್ಕ್ ಆಗುತ್ತೆ ಹೊರತು ಆಪ್ಷನಲ್ಲಿ ಏನೂ ವರ್ಕ್ ಆಗಲ್ಲ. ಆಪ್ಷನಲ್ಲಿ ಬರೀ ನಿಮಗೆ ಇದು ಎಕ್ಸ್ಪೀರಿಯನ್ಸೇ ವರ್ಕ್ ಆಗೋದು. ನಿಮಗೆ ಎಕ್ಸ್ಪೀರಿಯನ್ಸಲ್ಲಿ ಮಾತ್ರ ನೀವು ಮಾಡೋಕ್ಕಾಗೋದು. ಪರ್ಫೆಕ್ಟ್ ಅನಾಲಿಸಿಸ್ ಯಾರು ಮಾಡ್ತಾರಲ್ಲ ಅವ್ರು ಮಾತ್ರ ಗೊತ್ತಿರುತ್ತೆ. ಸುಮ್ಮನೆ ನಿನ್ನೆ ಮೊನ್ನೆ ಬಂದವರೆಲ್ಲ ನಾವು ಟ್ರೇಡರು ನಾವು ಇದು ಮಾಡಿಬಿಡ್ತೀವಿ ಅಂತ ಸಾಫ್ಟ್ವೇರ್ ಇದೆ, ಅದೆಲ್ಲ ಆಗಲ್ಲ ಬಾಸ್. ಸಾಫ್ಟ್ವೇರ್ ಇದ್ದಿದ್ರೆ ಎಲ್ಲರೂ 20 ಲಕ್ಷ ಅಲ್ಲ 30 ಲಕ್ಷ ಕೊಟ್ಟು ತೊಗೊಂಡವರು ಇದ್ದಾರೆ. ಅಷ್ಟು ಈಸಿ ಇಲ್ಲ ಮಾರ್ಕೆಟಲ್ಲಿ. ಓಕೆನಾ, ಮತ್ತೆ ಇದಕ್ಕೆ ಟ್ರೇಡಿಗೆ ಬರೋಣ, ನೀವು ನೋಡ್ಕೊಳ್ಳಿ. ಸೊ ನಾನು ಹೇಳಿದ್ದೆ ನಿನ್ನೆ ಇಲ್ಲಿ ತನಕ ನಮ್ಮ ಫಸ್ಟ್ ರೆಸಿಸ್ಟೆನ್ಸ್ ಇರುತ್ತೆ, ಸೆಕೆಂಡ್ ರೆಸಿಸ್ಟೆನ್ಸ್ ಇದಿರುತ್ತೆ ಅಂತ. ಇದು ಥರ್ಡ್ ನಾನು ಇದೆಲ್ಲ ಹಳೇದು ಪ್ಲಾಟ್ ಮಾಡಿದ್ದೆ. ಹಳೇದಂದರೆ ಅರೌಂಡ್ ಲಾಸ್ಟ್ ವೀಕ್ ನೋಡಿ, September 2 ಇಲ್ಲಿ ತನಕ ಬರ್ಬೋದು, ಐ ಮಾಡ್ಬೋದು ಅಂತ. ಬಟ್ ಇವತ್ತು ಇನ್ನೂ ಐ ಮಾಡಿದೆ. ಸೊ ನಾಳೆ ಯಾರ್ಯಾರು ನಿಫ್ಟಿ 50 ಟ್ರೇಡ್ ಮಾಡ್ತಿರೋ ಅವ್ರಿಗೆ ಇದು ಫಸ್ಟ್ ರೆಸಿಸ್ಟೆನ್ಸ್ ಆಗಿರುತ್ತೆ. ನೋಡ್ಕೊಳ್ಳಿ, ಇದು R1 ಆಗಿರುತ್ತೆ. ಆಮೇಲೆ ಇದು ಸಪೋರ್ಟ್ 1 ಆಗಿರುತ್ತೆ. ಇದು ಸಪೋರ್ಟ್ 1 ಆಗಿರುತ್ತೆ. ಆಮೇಲೆ ಇದು ರೆಸಿಸ್ಟೆನ್ಸ್ 2. ಇವತ್ತು ಕರೆಕ್ಟಾಗಿ ಇಲ್ಲಿಂದನೇ ಸ್ವಲ್ಪ ರಿವರ್ಸಲ್ ತೊಗೊಂಡಿದೆ. ಸೊ ನನಗೇನು ಅನ್ನಿಸ್ತಾ ಇದೆ ಅಂದರೆ ಮಾರ್ಕೆಟ್ ಇಲ್ಲಿ ತುಂಬ ಸ್ಟ್ರಾಂಗ್ ಇದೆ. ಆಮೇಲೆ ಇದಂತೂ ಯಾರು ಮರೆಯೋಕ್ಕೆ ಹೋಗ್ಬೇಡಿ, ಇದು ಪರ್ಫೆಕ್ಟ್ ರೌಂಡ್ ಲೆವೆಲ್. 25,510 ಇಸ್ ಅ ಪರ್ಫೆಕ್ಟ್ ರೌಂಡ್ ಲೆವೆಲ್. ಇಲ್ಲಿ ತುಂಬ ಜನ ಸೆಲ್ಲರ್ಸ್ ಆ್ಯಕ್ಟಿವೇಟ್ ಆಗ್ತಾರೆ. ಇವತ್ತು ಅಷ್ಟೇ, ಇದೇನು ಲಾಸ್ಟಲ್ಲಿ ಸೆಲ್ಲರ್ಸ್ ಆ್ಯಕ್ಟಿವೇಟ್ ಆಗಿರೋದಲ್ಲ, ಪ್ರಾಫಿಟ್ ಬುಕ್ ಮಾಡಿರೋದು. ಯಾರ್ಯಾರು ಹೋಲ್ಡ್ ಮಾಡಿರ್ತಾರೋ ಅವ್ರು ಒಬ್ಬರು ಲಾಸ್ಟಲ್ಲಿ ಪ್ರಾಫಿಟ್ ಬುಕ್ ಮಾಡ್ತಾರೆ ಆಬ್ವಿಯಸ್ಲಿ. ಯಾಕಂದರೆ 315 ಆದಮೇಲೆ ಅವರು ಕೂಡ ಗೊತ್ತು ಮಾರ್ಕೆಟ್ ಏನೋ ಮೊಮೆಂಟಮ್ ಬರಲ್ಲ ಅಂತ. ಸೊ ಇಲ್ಲಿ ಕರೆಕ್ಟಾಗಿ ಎಲ್ಲರೂ ಪ್ರಾಫಿಟ್ ಬುಕ್ ಮಾಡಿರೋ ಕಾರಣ ಲಾಸ್ಟ್ 3 ಕ್ಯಾಂಡಲ್ಸ್ ಬಂದಿದೆ ಅಷ್ಟೇ. ಇದಕ್ಕೇನು ಟೆನ್ಷನ್ ಪಡೋ ಏನಿಲ್ಲ. ಏನಿದ್ರು ಏನಾದರೂ ಗ್ಲೋಬಲ್ ಮಾರ್ಕೆಟಲ್ಲಿ ನೆಗೆಟಿವ್ ಆದರೆ ಮಾತ್ರ ನಮ್ಗೆ ಇಲ್ಲಿ ಓಪನ್ ಆಗುತ್ತೆ. ಇಲ್ಲಾಂದರೆ ನಾವು ಫ್ಲ್ಯಾಟು ಇಲ್ಲಾಂದರೆ ಅಪ್ರಾಕ್ಸಿಮೇಟ್ಲಿ 20-30 ಪಾಯಿಂಟ್ಸೇ ಎಕ್ಸ್ಪೆಕ್ಟ್ ಮಾಡ್ಬೋದು. ಇಲ್ಲೇ ಅರೌಂಡ್ ಓಪನ್ ಆಗುತ್ತೆ. ಸೊ ಇವತ್ತು ನಮ್ಮ ನಿಫ್ಟಿ 50 ಹೊಸ ಐ ಮಾಡಿದೆ, ಅರೌಂಡ್ 25,432. ಸೊ ನಾಳೆ ಯಾರ್ಯಾರು ನಿಫ್ಟಿ 50 ಟ್ರೇಡ್ ಮಾಡ್ತಿರೋ ನೋಡ್ಕೊಂಬಿಡಿ. ಇದನ್ನು ಫಸ್ಟೇ ಪ್ಲಾಟ್ ಮಾಡ್ಕೊಂಬಿಡಿ. ಇವಾಗ ನೋಡಿ ವೀಡಿಯೋ ನೋಡಿದ ತಕ್ಷಣ ಪ್ಲಾಟ್ ಮಾಡ್ಕೊಂಬಿಡಿ. ನಿಮಗೆ ಈ ಲೆವೆಲ್ಸ್ ತುಂಬ ಹೆಲ್ಪ್ ಆಗುತ್ತೆ. ನಾನು ಹೇಳ್ತಾ ಇದ್ದೀನಿ, ತುಂಬ ಹೆಲ್ಪ್ ಆಗುತ್ತೆ. ಬೇಕಾದ್ರೆ ಯಾರೇ ಹೊಸಬರಾಗಿದ್ದರೂ ಹೋಗಿ ನೋಡ್ಕೊಳ್ಳಿ. ಫ್ರಮ್ 3-4 ಡೇಸ್ ಪರ್ಫೆಕ್ಟಾಗಿ ಇದ್ದೇ ಥರ ರೆಸ್ಪೆಕ್ಟ್ ಮಾಡಿದೆ ನಮ್ಮ ಲೆವೆಲ್ಸು. ಆಮೇಲೆ ನಾಳೆ ಫ್ರೈಡೇ ಆಗಿರೋದ್ರಿಂದ ತುಂಬ ಜನ ಸೆನ್ಸೆಕ್ಸಲ್ಲಿ ಟ್ರೇಡ್ ಮಾಡ್ತೀರಾ. ಸೊ ಸೆನ್ಸೆಕ್ಸ್ದು ಕೂಡ ಒಂದು ಸತಿ ಹಾಕ್ಬಿಡ್ತೀನಿ ಚಾರ್ಟ್. ಓಕೆ, ಸೆನ್ಸೆಕ್ಸ್ ಇನ್ನೂ ಓಡ್ತಾ ಇದೆ, ಯಾಕಂದರೆ ಇದು 15 ಮಿನಿಟ್ಸ್ ಡಿಲೇ. ನಾನು ನೋಡೋದು ದನ್ ಆ್ಯಪಲ್ಲಿ ನೋಡ್ತೀನಿ ನಾನು ಸೆನ್ಸೆಕ್ಸ್ ಚಾರ್ಟ್ನ. ಟ್ರೇಡಿಂಗ್ ವೇಲ್ 15 ಮಿನಿಟ್ಸ್ ಡಿಲೇ ಇರುತ್ತೆ. ಅದಕ್ಕೋಸ್ಕರ ಇದನ್ನು ನೀವು ಬೈ ಮಾಡಿ ತೊಗೊಬೇಕು. ನಾನೇನು ಇದು ಸೆನ್ಸೆಕ್ಸಲ್ಲಿ ಏನಿದು ಬೈ ಮಾಡಿಲ್ಲ. ಸೊ ಇಟ್ಸ್ ಓಕೆ. ಸೊ ನಾಳೆ ಆಗುತ್ತೆ ನಮಗೆ ಸೆನ್ಸೆಕ್ಸ್ದು ಫಸ್ಟ್ ರೆಸಿಸ್ಟೆನ್ಸ್ ಬಂದು 83,100. ಬಿಕಾಸ್ ಇದು ಪರ್ಫೆಕ್ಟಾಗಿ ನೀವು ನೋಡ್ಬೋದು, ಇವತ್ತು ಐ ಮಾಡಿದೆ ಅರೌಂಡ್ 83,122. ಇವತ್ತು ಸೆನ್ಸೆಕ್ಸು ಕೂಡ ಆಲ್ ಟೈಮ್ ಐ ಮಾಡಿದೆ. ಸೊ ನಾಳೆ ನನಗೊತ್ತಿರೋಂಗೆ ಇಲ್ಲೇ ಎಲ್ಲೋ ಮಾರ್ಕೆಟ್ ಕ್ಲೋಸ್ ಆಗುತ್ತೆ. ಸೊ ನಾಳೆ ನಿಮಗೆ ಇದು ಸ್ಟ್ರಾಂಗೆಸ್ಟ್ ಸಪೋರ್ಟ್ ಆಗಿರುತ್ತೆ. ಜಸ್ಟ್ 82,650 ಸ್ಟ್ರಾಂಗೆಸ್ಟ್ ಸಪೋರ್ಟ್ ಆಗಿರುತ್ತೆ. ನೆಕ್ಸ್ಟ್ 82,300 ಸಪೋರ್ಟ್ 2 ಆಗಿರುತ್ತೆ. ಇದು ಸಪೋರ್ಟ್ 2 ಆಗಿರುತ್ತೆ. ನಮಗೆ ಸ್ಟ್ರಾಂಗೆಸ್ಟ್ ರೆಸಿಸ್ಟೆನ್ಸ್ ಆಗಿರುತ್ತೆ 83,100. ಇದನ್ನು ದಾಟ್ತು ಅಂದ್ಕೊಳ್ಳಿ, ಮಾರ್ಕೆಟ್ 83,500ವರೆಗೂ ಹೋಗೋ ಚಾನ್ಸಸ್ ಇದೆ. ಇದು ಆಲ್ ಟೈಮ್ ಐ ಆಗಿರೋದ್ರಿಂದ ನಾವು ಒಂದು ಅನಾಲಿಸಿಸ್ ಮಾಡ್ಬೋದು ಅಷ್ಟೇ. ಎಕ್ಸ್ಪೀರಿಯನ್ಸ್ ಮೇಲೆ ಕರೆಕ್ಟಾಗಿ ಹೇಳೋಕ್ಕಾಗಲ್ಲ. ಬಿಕಾಸ್ ಯಾವುದು ಕೂಡ ಆಲ್ ಟೈಮ್ ಐ ಇರಲ್ಲ. ಇಲ್ಲಾಂದರೆ ಹಿಂದ್ಗಡೆ ನೋಡಿ ಯಾವುದೂ ನಮಗೆ ಗೊತ್ತೇ ಆಗಲ್ಲ ಲೆವೆಲ್ಸು. ಸೊ ನಾನು ಅಪ್ರಾಕ್ಸಿಮೇಟ್ಲಿ ಹೇಳ್ತಾ ಇದ್ದೀನಿ, ನನಗೆ ಗೊತ್ತಿರೋಂಗೆ ಮಾರ್ಕೆಟ್ ಹೋಗುತ್ತೆ. ಬಿಕಾಸ್ ಸೆನ್ಸೆಕ್ಸ್ ಬಂದು 83,000 ಇದೆ. ಸೊ ಇದಕ್ಕೆ 1%ಏನೇ 800 ಪಾಯಿಂಟ್ ಆಗುತ್ತೆ. 830 ಪಾಯಿಂಟು. 0.5% ಮೊಮೆಂಟಮ್ ಕೊಟ್ಟರು ಈಸಿಯಾಗಿ 400 ಪಾಯಿಂಟ್ಸ್ ಕವರ್ ಆಗುತ್ತೆ. ಸೊ ನಾಳೆ ಯಾರ್ಯಾರು ಸೆನ್ಸೆಕ್ಸಲ್ಲಿ ಟ್ರೇಡ್ ಮಾಡ್ತೀರಾ ದಯವಿಟ್ಟು ನೋಡ್ಕೊಂಬಾಡಿ. ಆಮೇಲೆ ನೋಡ್ಕೊಳ್ಳಿ, ಇಲ್ಲೇ ಇದೆ. ಇದು ಫಸ್ಟ್ ರೆಸಿಸ್ಟೆನ್ಸ್ ಆಗುತ್ತೆ, ಇದು ಸೆಕೆಂಡ್ ರೆಸಿಸ್ಟೆನ್ಸ್ ಆಗುತ್ತೆ, ಫಸ್ಟ್ ಸಪೋರ್ಟ್ ಆಗುತ್ತೆ, ಆಮೇಲೆ ಸೆಕೆಂಡ್ ಸಪೋರ್ಟ್ ಆಗುತ್ತೆ. ಆಮೇಲೆ ಬರುತ್ತೆ ನಮ್ಗೆ ರೌಂಡ್ ಲೆವೆಲ್ 82,000 ರೌಂಡ್ ಲೆವೆಲ್ ಇದೆ. ನಿಮ್ಗೆ ಏನಾದರೂ ನೀವು ಡೈಲಿ ನೋಡ್ತಾ ಇದ್ದರೆ ನೀವು ನೋಡಿ ಬ್ಯಾಂಕ್ ನಿಫ್ಟಿ 50 ಆಮೇಲೆ ಫಿನ್ ನಿಫ್ಟಿ ಎಕ್ಸಾಕ್ಟ್ಲಿ ಇದೇ ಥರ ಕೊಡ್ತಾ ಇದ್ದೀನಿ. ಮಾರ್ಕೆಟ್ ಫ್ರಮ್ 3-4 ವೀಕ್ಸಿಂದ ಎಕ್ಸಾಕ್ಟ್ಲಿ ನಮ್ಮ ಲೆವೆಲ್ ಹತ್ರನೇ ರಿವರ್ಸಲ್ ತೊಗೊತಾ ಇದೆ. ಇಲ್ಲಾಂದರೆ ಕರೆಕ್ಟಾಗಿ ಅಲ್ಲೇ ರಿಜೆಕ್ಷನ್ ತೊಗೊತಾ ಇದೆ. ಇಲ್ಲ ಕರೆಕ್ಟಾಗಿ ಅದೇನಾದ್ರು ದಾಟಿದ್ರೆ ರೆಸಿಸ್ಟೆನ್ಸ್ ದಾಟಿದ್ರೆ ಅಲ್ಲಿ ಹೋಗ್ತಾ ಇದೆ, ಕರೆಕ್ಟಾಗಿ ರೆಸಿಸ್ಟೆನ್ಸ್ ಹತ್ರ ಹೋಗ್ತಾ ಇದೆ. ಸೊ ದಯವಿಟ್ಟು ನಿಮ್ಮ ಟ್ರೇಡರ್ಸ್ ಫ್ರೆಂಡ್ಸ್ ಜೊತೆ ನಮ್ಮ ಈ ವಿಡಿಯೋಸ್ನ ಶೇರ್ ಮಾಡಿ. ನಮ್ಮ ಚಾನೆಲ್ ಒಂದು ಹೊಸದು, ಸೊ ನಿಮ್ಮ ಸಪೋರ್ಟ್ ಬೇಕು. ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಆಮೇಲೆ ನಾನು ಡೈಲಿ ಅಪ್ಡೇಟ್ಸ್ ಕೊಡ್ತಾ ಇರ್ತೀನಿ ನನ್ನ ಇನ್ಸ್ಟಾಗ್ರಾಮ್ ಸ್ಟೋರಿಲಿ ಮತ್ತು ಟೆಲಿಗ್ರಾಮಲ್ಲಿ. ನೀವೇನೇ ಬೆಳಗ್ಗೆ ನಿಮ್ಗೆ ಡೌಟ್ ಆದರೂ ನಾನೇ ಅಪ್ಲೋಡ್ ಮಾಡ್ತೀನಿ ಬೆಳಗ್ಗೆನೇ. ಹೆಂಗಿದೆ ಲೆವೆಲ್ಸ್ ಕರೆಕ್ಟಾಗಿ ಏನಾದರೂ ಸಪೋರ್ಟ್ ಮಾಡ್ತಾ ಇದೆಯಲ್ಲ, ಏನಾದರೂ ರಿಜೆಕ್ಷನ್ ತೊಗೊತಾ ಇದೆಯಲ್ಲ, ನೆಕ್ಸ್ಟ್ ಲೆವೆಲ್ ಯಾವುದು, ಈ ಥರ ನಾನು ಇನ್ಸ್ಟಾಗ್ರಾಮಲ್ಲಿ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಸೊ ನಿಮ್ಗೇನೋ ಡೌಟ್ ಇದ್ದು ನನ್ನ ಇನ್ಸ್ಟಾಗ್ರಾಮ್ ಚಾನಲ್ನು ಕೂಡ ಫಾಲೋ ಮಾಡಿ.
ಓಕೆನಾ. ಆಮೇಲೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ನಿಮ್ಮ ಸಪೋರ್ಟ್ಗೋಸ್ಕರ ಥ್ಯಾಂಕ್ ಯು.